ಅದು ನ್ಯಾಚುರಲ್ ಆಹಾರದಲ್ಲಿ ಬಂದು ಈ ಥರ ಸೊಪ್ಪುಗಳು, ಈ ಥರ ತರಕಾರಿಗಳು ಮತ್ತು ಚಿಕ್ಕ ಚಿಕ್ಕ ಹುಳಗಳು ಆ ಥರನೂ ನೀವು ಅದು ಕೊಟ್ಟರೆ ಅದು ಚೆನ್ನಾಗಿ ತಿನ್ಕೊಂಡು ಜಾಸ್ತಿ ಸೈಜಾಗಿ ಬೇಗ ಬೆಳೆಯುತ್ತದೆ. ಮತ್ತು ಒಳ್ಳೆ ಶುದ್ಧ ನೀರು ಇಕ್ಕಬೇಕು ಈ ಕೋಳಿಗಳಿಗೆ. ಮತ್ತು ಮೂರನೇದು ಅಂತ ನೋಡೋಕೆ ಬಂದರೆ ಕ್ಲೈಮೇಟ್ ಅಂತ ನೋಡೋಕೆ ಬಂದರೆ ಈ ಕೋಳಿಗಳು ಕರ್ನಾಟಕ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗುತ್ತವೆ. ಒಂದು ಸೀಕ್ರೆಟ್ ತಿಳಿಸ್ತೀನಿ ನೋಡಿ, ಏನಂದರೆ ಫ್ರೀ ರೇಂಜಲ್ಲಿ ಅಂದರೆ ಹೊರಗೆ ಬಿಟ್ಟು ಮೇಯಿಸೋದ್ರಿಂದ ಈ ಕೋಳಿಗಳು ಸಾಕಿದ್ರೆ ಗ್ರೋತ್ ಬಂದು ಸ್ಲೋ ಇರುತ್ತದೆ, ಬೆಳವಣಿಗೆ ಸ್ವಲ್ಪ ಕಡಿಮೆ ಇರುತ್ತದೆ, ಆದರೆ ಕ್ವಾಲಿಟಿ ಟಾಪ್ ಲೆವೆಲ್ ಆಗಿರುತ್ತದೆ ಈ ಕೋಳಿಗಳದು. ನೆಕ್ಸ್ಟ್ ನಾವು ನೋಡೋಂಥದ್ದು ಬಂದು ಕಡಕ್ನಾಥ್ ಬಿಸ್ನೆಸ್ ಮತ್ತು ಲಾಭ ಅಂತ ನೋಡೋಕೆ ಬಂದರೆ ಎಕ್ಸಾಂಪಲ್ಗೆ ಪ್ರೈಸ್ ಅಂತ ನೋಡೋಕೆ ಬಂದರೆ ಒಂದು ಕಡಕ್ನಾಥ್ ಮರಿಗಳು ಬಂದು 70 ರೂಪಾಯಿಂದ 150 ರೂಪಾಯಿ ತನಕ ಇರುತ್ತದೆ. ಮತ್ತು ಅಡಲ್ಟ್ ಪಕ್ಷಿಗಳು ಬಂದು 800 ರೂಪಾಯಿಂದ 1500 ರೂಪಾಯಿ ತನಕ ಇರುತ್ತದೆ. ಮತ್ತು ಇದರ ಮಾಂಸ ಪ್ರೈಸ್ ಬಂತು ನೋಡೋಕೆ ಬಂದರೆ 800 ರೂಪಾಯಿಂದ 1200 ರೂಪಾಯಿ ಕೆಜಿ ಇರುತ್ತದೆ. ಮತ್ತು ಈ ಮಾಂಸಗಳ ಡಿಮ್ಯಾಂಡ್ ಅಂತ ನೋಡೋಕೆ ಬಂದರೆ ಹೋಟೆಲ್ಗಳಲ್ಲಿ ಮತ್ತು ಹೆಲ್ತ್ ಕಾನ್ಷಿಯಸ್ ಕಸ್ಟಮರ್ಸ್ ಅಂದರೆ ಇದನ್ನೇ ಜಾಸ್ತಿ ತಿಂತಾ ಇರ್ತಾರಲ್ಲ, ಜಾಸ್ತಿ ಇಷ್ಟವಾಗಿ ತಿಂತಾ ಇರ್ತಾರಲ್ಲ, ಆ ಜನರಿಗೆ ಬಂದು ಇದು ಜಾಸ್ತಿ ಡಿಮ್ಯಾಂಡ್ ಇರುತ್ತದೆ. ಮತ್ತು ಆರ್ಗ್ಯಾನಿಕ್ ಮಾರ್ಕೆಟಲ್ಲಿ ಬಂದು ಈ ಕೋಳಿಗಳ ಮಾಂಸ ಹೆಚ್ಚು ಬೆಲೆ ಬಾಳುತ್ತದೆ.